ಯಾರು ನೋಡ್ತಾರೆ ಅಂತ ನನ್ನ ಲೈಫ್ ರಿಸ್ಕ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಮೀಟಿಂಗ್ ಕರೆದಾಗ ಚೇರ್ಮನ್ ಅಂತ ಹೇಳಿದ್ರು, ಬಂದಾಗ ಎಂಪ್ಲಾಯಿನ. ನಿಮ್ಮ ಔಟ್ಫಿಟ್ ನೋಡಿದಾಗಲೇ ಅನ್ಕೊಂಡೆ ನೀವು ಎಂಪ್ಲಾಯಿ ಅಂತ. ನಾಚಿಕೆ ಆಗಲ್ವಾ ನಿಮಗೆ? ಜಸ್ಟ್ ವೇಸ್ಟ್ ಆಫ್ ಟೈಮ್. 28 ಒಂದು ಕ್ಯಾಪಚಿನೋ ಪ್ಲೀಸ್. ಆಗಲ್ಲ ಕಣೋ, ಇನ್ ನನ್ ಕೈಲಿ ಆಗಲ್ಲ. ನೀನ್ ಹುಡುಗಿನ ನೀನೇ ಹುಡ್ಕೋ. ನನ್ಗೊಂದು ಹುಡುಗಿ ಸಾಕಾಗಿದೆ. ಇನ್ನೆಲ್ಲಿಂದ ಹುಡ್ಕೊಂಡ್ಬರ್ಲಿ ನಾನು ನಿನ್ಗೆ ಹುಡುಗಿನ? ಏಯ್, ನಿಂಗೆ ಯಾವತ್ತಾದ್ರೂ ಹೇಳಿದ್ನ ನನ್ಗೋಸ್ಕರ ಹೋಗಿ ಹುಡುಗಿ ಹುಡ್ಕೋ ಅಂತ? ನೀನೇ ರಿಸ್ಕ್ ಎಲ್ಲ ತಗೊಂಡಿದ್ದು. ಒಂದ್ ಕೆಲ್ಸ ಮಾಡು, ಇದನ್ನೆಲ್ಲ ಬಿಟ್ಟು ನಾಳೆ ಅವಾರ್ಡ್ ಫಂಕ್ಷನ್ ಇದೆ, ಅದಕ್ಕೆ ಹೋಗಿ ರೆಡಿ ಆಗು. ಏನ ಅವಾರ್ಡ್ ಫಂಕ್ಷನ್? ಅವಾರ್ಡ್ ಬಂದಿರೋದು ನಿನಗೆ, ನೀನೇ ಹೋಗಿ ಕಲೆಕ್ಟ್ ಮಾಡ್ಕೊ. ಅಲ್ಲಾದ್ರೂ ನೀನ್ ಸಕ್ಸಸ್ ನೋಡಿ ಒಳ್ಳೊಳ್ಳೆ ಹುಡುಗಿ ಸಿಗ್ಬೋದು. ನಾನಂತೂ ಹೋಗಲ್ಲ ಕಣೋ, ಸುಮ್ನೆ ಫೋರ್ಸ್ ಮಾಡ್ಬೇಡ. ನಂಗೆ ನನ್ ಸಕ್ಸಸ್ ನೋಡಿ ಬರೋರ್ ಬೇಕಾಗಿಲ್ವೋ, ನನ್ನ ಸಕ್ಸಸ್ಫುಲ್ ಮಾಡೋರ್ ಬೇಕು. ಮತ್ತೆ ಶುರು ಮಾಡ್ದ. ನಿನ್ಗೆ ಎಷ್ಟಲ್ಲ ನಾನು ಹೇಳಿದೀನಿ ಆ ಓಬಿರಾಯನ್ ಕಾಲದ ನಾವೆಲ್ಸ್ ಎಲ್ಲ ಓದ್ಬೇಡ ಅಂತ. ಓದ್ಬಿಡೋದು. ಈಗ ನಾನೆಲ್ಲಿಂದ ಹುಡ್ಕೊಂಡ್ ಬರ್ಲಿ ತ್ರಿವೇಣಿ ಕಾಲದ ಹುಡುಗಿರ್ನ? ಪ್ಲೀಸ್ ಕೊಡು ನೋಡು. ಒಂದ್ ನಿಮಿಷ ಲೇಟ್ ಆದ್ರೆ ಶಶಿ ನನ್ನ ತಲೆ ತಿಂದು ಗೊಬ್ಬರ ಮಾಡ್ಬಿಡ್ತಾಳೆ. ಕೊಡ. ಅಲ್ಲ, ಇಷ್ಟೆಲ್ಲ ಕಷ್ಟ ಅನ್ಭವಿಸ್ಕೊಂಡು ನನ್ನ ಅದೇ ಹಳ್ಳಕ್ ಬೀಳು ಅಂತ ಇದೆಯಲ್ಲ, ಇನ್ನೊಬ್ಬ ಫ್ರೆಂಡಾ? ಇದೆಲ್ಲ ತಮಾಷೆ ಇಲ್ಲ ನೋಡು. ಎಷ್ಟು ದಿನ ಬರೀ ಬ್ರದರ್ಹುಡ್ ನೋಡ್ಕೊಂಡಿರೋದು? ನಾವು ಅನಾಥರಾಗೆ ಹುಟ್ಟಿದೀವಿ, ಅನಾಥರಾಗೆ ಸಾಯ್ಬೇಕಾಗ. ನಮ್ದು ಅಂತಂದು ಫ್ಯಾಮಿಲಿ ಆಗೋದು ಬೇಡವಾ?